ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ DFS ಸ್ಯಾಚುರೇಷನ್ ಅಭಿಯಾನ, ಕೇಂದ್ರ ಸರ್ಕಾರದ ವಿಮಾ ಯೋಜನೆಯಿಂದ ವಿವಿಧ ಫಲಾನುಭವಿಗಳಿಗೆ ಚೆಕ್ ವಿತರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಉಪ್ಪಾರಳ್ಳಿ ಗ್ರಾಮದ ಖಾಸಗಿ ಸಭಾಂಗಣದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ DFS ಸ್ಯಾಚುರೇಷನ್ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ DMD ವಿನೋದ್ ಕುಮಾರ್ ಮಿಶ್ರಾರವರು, GM VN ಶರ್ಮಾರವರು, DGM ವೆಂಕಟರಾಮರವರು ಸೇರಿದಂತೆ ರೀಜನಲ್ ಮ್ಯಾನೇಜರ್ ಬಾಬು ಸೋಮಪ್ಪನವರು ಹಾಗೂ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು, ಪ್ರಗತಿಪರ ರೈತ ಮುಖಂಡರಾದ ಒಳಗೇರಪುರ ಆಂಜನಪ್ಪ ಸೇರಿದಂತೆ ಇನ್ನಿತರ ಬ್ಯಾಂಕುಗಳ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದು ಜ್ಯೋತಿ ಬೆಳಗುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಕೂಡ ಸನ್ಮಾನಿಸಲಾಗಿದ್ದು, ಬ್ಯಾಂಕಿಂಗ್ ವ್ಯವಹಾರ ಮತ್ತು ಕೇಂದ್ರ ಸರ್ಕಾರದ ಮಹತ್ತರವಾದ ವಿಮಾ ಯೋಜನೆಗಳು, ವಿದ್ಯಾಮಿಶ್ರ ಪೋರ್ಟಲ್ ಹಾಗೂ ಭೀಮಾ ಸುರಕ್ಷಾ ಯೋಜನೆಗಳನ್ನು ರೈತರಿಗೆ, ಗ್ರಾಮೀಣ ಭಾಗದ ಮಹಿಳೆಯರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಮಹತ್ತರವಾದ DFS ಸ್ಯಾಚುರೇಷನ್ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯಾದ್ಯಂತ 1114 ಕ್ಯಾಂಪ್ಗಳನ್ನು ಮಾಡಿದ್ದು, ಇದು 746ನೇ ಕ್ಯಾಂಪ್ ಆಗಿ ಉಪ್ಪರಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕೇಂದ್ರ ಸರ್ಕಾರದಿಂದ ಮಹತ್ತರವಾದ ಯೋಜನೆಗಳು ಲಭ್ಯವಿದ್ದು, ಅದರಂತೆಯೇ ಈ ಒಂದು ಯೋಜನೆಗಳನ್ನು ಮಾಡಿಸಿರುವ ಫಲಾನುಭವಿಗಳಿಗೆ ಇಂದು ಚೆಕ್ಕನ್ನು ವಿತರಿಸಿದ್ದು, ಬ್ಯಾಂಕಿಂಗ್ ಫ್ರಾಡ್ ಬಗ್ಗೆ ಹಾಗೂ ಪ್ರತಿ 10 ವರ್ಷಕ್ಕೊಮ್ಮೆ KYC ಮಾಡಿಸುವುದು ಮತ್ತು ಕಡಿಮೆ ಹಣವನ್ನು ಪಾವತಿಸಿ ಹೆಚ್ಚಿನ ಲಾಭವನ್ನು ಪಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಲವಾರು ವಿಮಾ ಯೋಜನೆಗಳಿದ್ದು, ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಕರೆ ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಸ್ಟೇಟ್ ಬ್ಯಾಂಕ್ ವತಿಯಿಂದ ಆಚರಿಸಲಾಗಿದೆ. ಈ ಕಾರ್ಯಕ್ರಮ ಏನು ಅಂದರೆ DFSನ ಒಂದು ಸ್ಯಾಚುರೇಷನ್ ಪ್ರೋಗ್ರಾಮ್ ಅಂತ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಸುಮಾರು 1 ತಿಂಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ಇದು ಸೆಪ್ಟೆಂಬರ್ 30ರವರೆಗೂ ನಡೆಯಲಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದರೆ ಸೆಂಟ್ರಲ್ ಗೌರ್ಮೆಂಟಿನ GSS ಸ್ಕೀಮ್ಸ್ ಹತ್ತಿದೆ. JJBY, SBY, APY ಮತ್ತು JDY ಅಕೌಂಟ್ಸ್ನ ಬೆನಿಫಿಟ್ಗಳನ್ನು ನಮ್ಮ ಸಾರ್ವಜನಿಕರಿಗೆ ತಿಳಿಸೋದು ಮುಖ್ಯ ಉದ್ದೇಶ. ಅದರ ಜೊತೆಗೆ 10 ವರ್ಷ ಆಗಿರ್ತಕ್ಕಂಥ ಅಕೌಂಟ್ ಓಪನ್ ಮಾಡಿ 10 ವರ್ಷ ಆಗಿರ್ತಕ್ಕಂಥವರು ಮತ್ತೆ KYC ಅಂದರೆ ಮತ್ತೊಮ್ಮೆ KYCಯನ್ನು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಬೇಕು. ಬ್ಯಾಂಕಲ್ಲಾಗಲಿ ಅಥವಾ ಪಕ್ಕದಲ್ಲಿರ್ತಕ್ಕಂಥ CSPನಲ್ಲಿ ಸಬ್ಮಿಟ್ ಮಾಡಿ ಆಕ್ಟಿವೇಟ್ ಮಾಡಿಕೊಂಡು ಅಕೌಂಟನ್ನು ಮುಂದುವರಿಸಬೇಕು ಅಂತ ಮೇನ್ ಉದ್ದೇಶ ಇದರದ್ದು. ಇದನ್ನು ಆನ್ಲೈನ್ ಫ್ರಾಡ್ ಬಗ್ಗೆ ಏನು ಹೇಳಿ ಅಂದರೆ, ತಮಗೆ ಯಾವುದೇ ರೀತಿ ತಿಳಿದಿರತಕ್ಕಂಥ ಹೊಸದಾಗಿರ್ತಕ್ಕಂಥ ನಂಬರ್ಸು ಇಂದ ಬಂದಾಗ ಮೆಸೇಜ್ ಆಗಲಿ, ಬೇರೆ ಏನಾದರೂ ಲಿಂಕ್ಸ್ ಆಗಲಿ, ನಿಮಗೆ ಲಾಟ್ರಿ ಬಂದಿದೆ ಆಗಲಿ, ನಿಮಗೇನೋ ಗಿಫ್ಟ್ ಬಂದಿದೆ ಆಗಲಿ, ಅಥವಾ ನಿಮ್ಮ ಟೆಲಿಫೋನ್ ಏನೋ ಕರೆಂಟ್ ಬಿಲ್ ಕಟ್ಟಿಲ್ಲ ಆಗಲಿ, ಬೇರೆ ಇಂಥದ್ದು ಸುಮಾರು ಬರುತ್ತೆ. ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ ಆಗಲಿ, ಇಲ್ಲಾಂದರೆ ನಿಮ್ಮ ATM ಬ್ಲಾಕ್ ಆಗುತ್ತೆ. ಈ ಥರ ಸುಮಾರು ಕಾಲುಗಳು ಅಥವಾ ಮೆಸೇಜ್ಗಳು ಬಂದಾಗ ಯಾರೂ ಭಯ ಪಡೆದಿರ, ಬ್ಲಾಕ್ ಆದರೆ ಆಗಲಿ ಪರವಾಗಿಲ್ಲ, ಬ್ಯಾಂಕಿಗೆ ಹೋಗಿ ಮಾತಾಡಿ ಇದರಲ್ಲಿ ಏನಾದರೂ ಇದ್ದರೆ ವ್ಯವಹರಿಸ್ಕೋಬೇಕೆ ವಿನಃ ನಿಮಗೆ ಹೊಸದಾಗಿ ಬರ್ತಕ್ಕಂಥ ಮೆಸೇಜು ವ್ಯಕ್ತಿಗಳ ಬಗ್ಗೆ ಯಾವುದೇ ರೀತಿ ಫೋನ್ ನಂಬರ್ ಆಗಲಿ, ಅಕೌಂಟ್ ನಂಬರ್ ಆಗಲಿ, ಆಧಾರ್ ಆಗಲಿ, ಪ್ಯಾನ್ ಆಗಲಿ ಶೇರ್ ಮಾಡಬಾರ್ದು. ಅಕಸ್ಮಾತ್ OTP ಕೂಡ ಯಾವುದೇ ಇದ್ದರೆ ಶೇರ್ ಮಾಡಬಾರ್ದು. ಅಕಸ್ಮಾತ್ ಬೈ ಮಿಸ್ಟೇಕ್ ಏನಾದರೂ ಗಾಬರಿಯನ್ನೆಲ್ಲ ಮಾಡಿಬಿಟ್ರಿ ಅಂತ ಅಂದ್ಕೊಳ್ಳಿ, ಇಮಿಡಿಯೇಟಾಗಿ 1930ಗೆ ಮಾತಾಡಬೇಕು. 1930ಗೆ ಮಾತಾಡಿದರೆ ಅದನ್ನು ಇಮಿಡಿಯೇಟ್ ಬ್ಲಾಕ್ ಮಾಡ್ತಾರೆ. ಈ ಪಾಸಿಬಲ್ಲು ಅದನ್ನು ಅಮೌಂಟನ್ನು ರಿವರ್ಸ್ ಮಾಡಿಕೊಡ್ತಾರೆ. ಹಂಗೂ ಆಗಿಲ್ಲ ಅಂದರೆ ಇಮಿಡಿಯೇಟಾಗಿ ಹತ್ತಿರದ ಶಾಖೆಗೆ ಹೋಗಿ ವಿಚಾರಿಸಿ ಅದನ್ನು ತಡಿಬೋದು. ಸರ್, ನಾನು ಬಾಬು ಸೋಮಪ್ಪ ಅಂತ ರೀಜನಲ್ ಮ್ಯಾನೇಜರ್. ಇದಕ್ಕೆ ಮುಖ್ಯವಾಗಿ ನಮ್ಮ ಡೆಪ್ಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ವಿನೋದ್ ಕುಮಾರ್ ಮಿಶ್ರಾ ಸರ್ ಮುಂಬೈಯಿಂದ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ದು ತುಂಬ ದೊಡ್ಡ ಪೋಸ್ಟ್ ಆದರೂ ಈ ಕಾರ್ಯಕ್ರಮದ ಇಂಪಾರ್ಟೆನ್ಸ್ಗಳು ಬಂದಿದ್ದಾರೆ. ನಮ್ಮ GM ಸಾರು ಬಂದಿದ್ದಾರೆ, VN ಶರ್ಮಾ ಸಾರು, DGM ಸಾರು ರಘುರಾಮ್ ಚಿಂತಾ ಸಾರು ಬಂದಿದ್ದಾರೆ. ಇನ್ನು ನಮ್ಮೆಲ್ಲ ಸ್ಟಾಫು ಬಂದಿದ್ದೀವಿ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಅಭಿನಂದನೆಗಳು.
ಈ ಒಂದು ಕಾರ್ಯಕ್ರಮ ಮಾಡಿದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು SBIಯ ಒಂದು ಶಾಖಾ ವ್ಯವಸ್ಥಾಪಕರಾದಂಥ ಮುಖ್ಯಸ್ಥರಿಗೂ ವಂದನೆಯನ್ನು ಸಲ್ಲಿಸಬೇಕು. ಕಾರಣ ಏನಪ್ಪ ಅಂದರೆ ಈ ಒಂದು ಎಲ್ಲ ಜನಗಳಿಗೂ ತಿಳುವಳಿಕೆ ಕೊಡುವಂಥದ್ದು KYCನ ಒಂದು ಅಳವಡಿಸ್ಕೋಬೇಕು ಅನ್ನೋ ಒಂದು ಉದ್ದೇಶ, ಮತ್ತು ಝೀರೋ ಅಕೌಂಟನ್ನು ಓಪನ್ ಮಾಡಿ ಅದರ ಏನು ಅನುಕೂಲಗಳಿದೆ ಅದನ್ನೆಲ್ಲ ಪಡೆಯಬೇಕು ಅನ್ನೋ ಒಂದು ಉದ್ದೇಶನ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಅವರೊಂದು ಮುಖ್ಯವಾದ ವಿಷಯ ಹೇಳಿದ್ರು, ಈ ಒಂದು ನಮ್ಮ ಮೊಬೈಲ್ಗೆ ವಾಟ್ಸಪ್ಪಲ್ಲಾಗಲಿ ಮೆಸೇಜಲ್ಲಾಗಲಿ ಯಾವುದೇ ಒಂದು ರೀತಿಯ ಮೆಸೇಜ್ಗಳನ್ನ ಬಂದಾಗ ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ಇದಾಗಿದೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ, ಅದನ್ನು ನಿಮ್ಮ ನಂಬರ್ ಹೇಳಿ ಅನ್ನೋದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ATM ಕಾರ್ಡಲ್ಲಿ ಏನಿದೆ ಹಿಂದೆಗಡೆ ಒಂದು ನಂಬರ್ ಇರುತ್ತೆ, ನಾವು ಬ್ಯಾಂಕಿಂದ ಫೋನ್ ಮಾಡ್ತಾಯಿದ್ದೀವಿ, ನೀವು ಆ ನಂಬರನ್ನು ಲಾಸ್ಟ್ 4 ನಂಬರ್ನ ಹೇಳಿ ಅಂತ ಕೇಳ್ತಾರೆ. ಇದು ನನಗಾಗಿರ್ತಕ್ಕಂಥ ಅನುಭವ. ಹೇಳಿದಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ನಮ್ಮ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನು ಅವರೇ ಡ್ರಾ ಮಾಡ್ಬೋದು. ಅದು ಮೊದಲನೇದು. ಎರಡನೇದಾಗಿ ಏನಪ್ಪ ಅಂತಂದರೆ ಈ APK ಅಂತ ಒಂದು ಫ್ರಾಡ್ ಒಂದು ಮೆಸೇಜ್ ಬರುತ್ತೆ, ಎಲ್ಲ ಮೊಬೈಲಲ್ಲೂ ಬರುತ್ತೆ. ಗೊತ್ತಿಲ್ಲದೆ ನಮ್ಮ ಒಂದು ಸಹಪಾಠಿಗಳಾಗಲಿ ನಮ್ಮ ಸ್ನೇಹಿತರಾಗಲಿ ಅದನ್ನು ಶೇರ್ ಮಾಡ್ತಾರೆ, ಎಲ್ಲ ಗ್ರೂಪ್ಗೂ ಶೇರ್ ಮಾಡ್ತಾರೆ. ಅದನ್ನೇನಾದರೂ ನಾವು ಓಪನ್ ಮಾಡಿದಾಗ ಇಡೀ ನಮ್ಮ ಭೂಮಂಡಲದಲ್ಲಿ ನಮ್ಮ ಮೊಬೈಲನ್ನು ನಮ್ಮ ಅಕೌಂಟನ್ನು ಅವ್ರು ಯೂಸ್ ಮಾಡ್ಬೋದು. ನಾವು OTPನೂ ಹೇಳಬೇಕಾಗಿಲ್ಲ, ಏನು ಹೇಳಬೇಕಾಗಿಲ್ಲ, ಆಟೋಮೆಟಿಕ್ಕಾಗಿ ಅಮೌಂಟು ಅದು ವಜಾ ಆಗುತ್ತೆ. ದಯವಿಟ್ಟು ಇದನ್ನೆಲ್ಲರೂ ಎಚ್ಚೆತ್ಕೊಂಡು ಯಾರೇ APK ಅಂತ ಆಗಲಿ ಯಾವುದೇ ಒಂದು ರಾಂಗ್ ಮೆಸೇಜಸ್ ಬಂದರೆ ಅದನ್ನು ಓಪನ್ ಮಾಡಬಾರ್ದು. ಇದು ನನಗಾಗಿರ್ತಕ್ಕಂಥ ಅನುಭವ. ನಾವು ಅಕಸ್ಮಾತು ನಾವು ಯಾವುದೇ ಒಂದು ಬ್ಯಾಂಕಲ್ಲಿ ಅಕೌಂಟನ್ನು ಮಾಡಿದಾಗ ಮ್ಯಾನೇಜರ್ದಾಗಲಿ ಆ ಸಿಬ್ಬಂದಿದಾಗಲಿ ನಾವು ಅವರು ಒಂದು ಮೊಬೈಲಿನ ನಂಬರನ್ನು ನಮ್ಮ ಹತ್ರ ಇಟ್ಕೊಂಡ್ರೆ ತಕ್ಷಣ 5 ನಿಮಿಷದಲ್ಲಿ ನಾವು ಅವ್ರಿಗೆ ಫೋನ್ ಮಾಡಿ ನಮ್ಮ ಅಕೌಂಟನ್ನು ಲಾಕ್ ಮಾಡಿದ್ರೆ ನಮ್ಮ ಹಣ ಎಲ್ಲೂ ಫೋಲ್ ಆಗೋಲ್ಲ, ಎಲ್ಲರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಇದನ್ನು ಎಲ್ಲರೂ ಎಚ್ಚೆತ್ಕೋಬೇಕು. ಈ ಥರ ಒಂದು ಅರಿವನ್ನು ಮೂಡಿಸ್ಕೊಟ್ಟಂಥ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಸಿಬ್ಬಂದಿ ವರ್ಗದವರು ಮತ್ತು ಮ್ಯಾನೇಜರ್ ಸಾಹೇಬ್ರಿಗೂ ಮತ್ತು DMD ನಮ್ಮ ಒಂದು ಭಾರತದ ಒಂದು ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿ ಬಂದು ಒಂದು ನಮಗೆ ತಿಳುವಳಿಕೆ ಕೊಟ್ಟಂತ ಎಲ್ಲರಿಗೂ ಹೊಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದನ ಹೇಳ್ತಾ ಇದ್ದಾರೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪಂಚಾಯತಿಗೂ ಒಂದು ಹಳ್ಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ತುಂಬ ಉತ್ತಮ ಆಗುತ್ತೆ, ಜನಗಳಿಗೆ ತಿಳುವಳಿಕೆ ಬರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಬಂದದ್ದು ಎಲ್ಲವರೆಗೂ ಹೊಂದಿಸಿ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್.